ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮೋಕ್ಷಗುಂಡಂ ಸರ್ ಎಂ ವಿಶ್ವೇಶ್ವರಯ್ಯ ಇಡೀ ಜಗತ್ತಿಗೆ ಗೊತ್ತು. ನಮ್ಮ ಭಾರತ ಸರ್ಕಾರ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅದ್ಭುತವಾದ ಇಂಜಿನಿಯರ್ ಆಗಿದ್ದರು. ಅವರನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವೇಶ್ವರಯ್ಯ ಅವರು ಮೋಸ ಮಾಡಿದವರನ್ನು ಗೌರವಿಸ್ತಾ ಇದ್ದರು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಪರಿಶೀಲಿಸಬಹುದು. 23 ವರ್ಷ ಆಗಿರುತ್ತೆ ವಿಶ್ವೇಶ್ವರಯ್ಯ ಅವರಿಗೆ. ಮದುವೆ ಮಾಡ್ಕೊ ಅಂತ ತಾಯಿಯ ಒತ್ತಡ, ಬೇಡ ಮದುವೆ ಅಂತ ಅವರು ಬಲವಂತವಾಗಿ ಮದುವೆ ಮಾಡ್ತಾರೆ. ಮೊದಲ ವರ್ಷದ ಮೊದಲ ಹೆರಿಗೆಯಲ್ಲಿ ಆ ಮಡದಿ ತೀರ್ಕೋತಾರೆ. ನಂತರ ತಾಯಿಯ ಒತ್ತಡಕ್ಕೆ 2ನೇ ಮದುವೆ ಆಗಬೇಕಾಗುತ್ತೆ. ಆಕೆಯೂ ಸಹ ಮೊದಲ ಹೆರಿಗೆಯಲ್ಲಿ ತೀರಿ ಹೋಗ್ತಾಳೆ. ತಾಯಿಯ ವರಾತ ಮತ್ತಷ್ಟು ಹೆಚ್ಚಿ 3ನೆಯ ಹೆಣ್ಣನ್ನು ತಂದು ವಿಶ್ವೇಶ್ವರಯ್ಯ ಅವರಿಗೆ ಮದುವೆಯನ್ನು ಮಾಡ್ತಾರೆ. ವಿಶ್ವೇಶ್ವರಯ್ಯ ಅವರಿಗೆ ಒಂದು ಸಣ್ಣ ಅನುಮಾನ ಬರುತ್ತೆ. ಆ ಅನುಮಾನವನ್ನು ಪುರಸ್ಕರಿಸುವಂಥ ಒಂದು ಪುರಾವೆಯೂ ಸಹ ಅವರಿಗೆ ಸಿಗುತ್ತೆ. ಮಾವ ಒಬ್ಬರಿರ್ತಾರೆ. ಅವ್ರ ಜೊತೆ ಮಾತುಕತೆ ಆಡಿ ಆಕೆಗೆ ಅತ್ಯಂತ ಗೌರವದಿಂದ ವಿಚ್ಛೇದನವನ್ನು ನೀಡಿ ತಾವು ಬದುಕಿರೋವರೆಗೂ ಆಕೆಗೆ ಈ ಮಾಸಾಶನ ಏನಿರುತ್ತೆ ಅದನ್ನು ಕೊಡ್ತಾ ಬರ್ತಾರೆ. ತಮಗೆ ಮೋಸ ಮಾಡಿದ್ರು, ನಂಬಿಕೆ ದ್ರೋಹ ಮಾಡಿದ್ರು, ಅವರನ್ನು ಗೌರವಿಸಿ ಅವರಿಗೆ ಧನ ಸಹಾಯ ಜೀವನ ಪರ್ಯಂತ ಮಾಡಿದಂಥ ಉದಾಹರಣೆ ಬಹುಶಃ ತೀರಾ ಅಪರೂಪ. ಅಂತಹ ಗೌರವ ವಿಶ್ವೇಶ್ವರಯ್ಯ ಅವರು ತೋರಿಸಿದ್ರು. ಇಂತಹ ಅಸಂಖ್ಯ ಕಥೆಗಳನ್ನು ಒಳಗೊಂಡಂಥ ಒಂದು ಪುಟ್ಟ ಪುಸ್ತಕ ಅನರ್ಘ್ಯ ರತ್ನಗಳು. ಇದನ್ನು ಬರೆದಿದ್ದಾರೆ HR ಕನ್ನಿಕಾ ಅವರು. ಇಲ್ಲಿ ಸುಮಾರು 85 ಕಥೆಗಳಿವೆ. ನೆಪೋಲಿಯನ್ ಬಗ್ಗೆ, ನಂದಲಾಲ್ ಬೋಸ್ ಬಗ್ಗೆ, ಬರ್ನಾಡ್ ಶಾ ಬಗ್ಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ, ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ, ಗೌತಮ ಬುದ್ಧನ ಬಗ್ಗೆ, ಅಕ್ಕ ಮಹಾದೇವಿಯ ಬಗ್ಗೆ, ಹೀಗೆ ಸುಮಾರು 85 ಮಹನೀಯರ ಬದುಕಿನಲ್ಲಿ ನಡೆದಂತಹ ಘಟನೆಗಳು ಏನಿವೆ ಅವುಗಳನ್ನು ಬಹಳ ಸಂಕ್ಷಿಪ್ತವಾಗಿ 1 ಅಥವಾ 1.5 ಪುಟದಲ್ಲಿ ಬರೀತಾರೆ HR ಕನ್ನಿಕಾ ಅವರು. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಪುಸ್ತಕವನ್ನು ಓದಿದ್ರೆ ನಮ್ಮನ್ನು ನಾವು ತಿದ್ದುಕೊಂಡು ಬದುಕನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ನಿಜಕ್ಕೂ ಅನರ್ಘ್ಯ ರತ್ನಗಳನ್ನು ಆಯ್ಕೆ ಮಾಡಿ ಈ ಸೊಗಸಾದ ಕೃತಿಯನ್ನು ಬರೆದಿದ್ದಾರೆ HR ಕನ್ನಿಕಾ ಅವರು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಧರ್ MS ಅಂತ, ಬೆಂಗಳೂರಿನ ಕಲ್ಕೆರೆಯಿಂದ ಬಂದಿದ್ದೇನೆ. ನಾನು ನಿವೃತ್ತ LNT ಕಾರ್ಮಿಕ. ನನ್ನ ಹವ್ಯಾಸಗಳು ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನೋಡುವುದು, ಪದಬಂಧ ಬಿಡಿಸುವುದು, ಕತೆ ಪುಸ್ತಕಗಳನ್ನು ಓದುವುದು, ಕ್ರಿಕೆಟ್ ಆಟವನ್ನು ನೋಡುವುದು. ಶ್ರೀಧರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು NR ಶಾಂತಾರಾಮ್ ಕೃಷ್ಣ, MSR ನಗರದಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳೆಂದರೆ ಪುಸ್ತಕಗಳನ್ನು ಓದುವುದು, ಭಜನೆಗಳ ಹಾಡುಗಳು ಮತ್ತು ಭಾವಗೀತೆಗಳನ್ನು ಯೂಟ್ಯೂಬಿಂದ ಕಲ್ತ್ಕೊಂಡು ಹಾಡಿ ರೆಕಾರ್ಡ್ ಮಾಡೋದು. ಶಾಂತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ 3ನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರಿಪ್ರಸಾದ್ H ಅಂತ, ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಮಿಡಿಗೇಶಿ ಗ್ರಾಮದಿಂದ ಬಂದಿದ್ದೇನೆ. ನಾನು ಯುನಿಸಿಸ್ ಅನ್ನುವ MNC ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಕವನಗಳನ್ನು ಬರೆಯುವುದು ಮತ್ತು ಪುಸ್ತಕಗಳನ್ನು ಓದುವುದು. ತುಂಬ ಸಂತೋಷ ಹರಿಪ್ರಸಾದ್. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಅನರ್ಘ್ಯ ರತ್ನಗಳು HR ಕನ್ನಿಕಾ ಬರೆದಿರುವಂಥದ್ದು. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ.
ಪ್ರಾಚೀನ ಜಗತ್ತಿನ ಶರೀರ ತ್ಯಾಜ್ಯಗಳನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆಗಳನ್ನು ನೋಡೋಣ. ಟ್ರೈಲೋಬೈಟ್, ನ್ಯೂಮನೈಟ್, ಅಮೊನೈಟ್, ಬ್ರೋಮೋಲೈಟ್. ಮೊದಲಿಗೆ ಶ್ರೀಧರ್, ಆನಂತರ ಹರಿಪ್ರಸಾದ್. ಆಯ್ಕೆ 3. ಆಯ್ಕೆ 3 ಅಮೊನೈಟ್ ಅಂತ ಹೇಳ್ತಾ ಇದ್ದಾರೆ ಹರಿಪ್ರಸಾದ್. ಆಯ್ಕೆ 2 ನಿಮೋನೈಟ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಬ್ರೋಮೋಲೈಟ್ ಆಗಿತ್ತು. ಶರೀರ ತ್ಯಾಜ್ಯ ಅಂದರೆ ಏನು ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ. ಮಲಮೂತ್ರಗಳು ಶರೀರ ತ್ಯಾಜ್ಯದ ವ್ಯಾಪ್ತಿಗೆ ಬರುತ್ತೆ. ಹಾಗೆಯೇ ವಾಂತಿ ಶರೀರ ತ್ಯಾಜ್ಯದ ವ್ಯಾಪ್ತಿಗೆ ಬರುತ್ತೆ. ಮೂತ್ರ ಉಳಿದು ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಾಣಿಗಳು ವಿಸರ್ಜಿಸಿದ ಮಲ ಏನಿದೆ, ಮಾಡಿದ ವಾಂತಿ ಏನಿದೆ, ಅದು ಇವತ್ತೂ ನಮಗೆ ದೊರೆಯುತ್ತೆ. ಈ ವಾಂತಿಯಾದ ಪದಾರ್ಥಗಳು ಅದನ್ನು ರೀಗರ್ಜಿಲೈಟಿಸ್ ಅಂತ ಕರೀತಾರೆ. ಅದನ್ನು ಈ ವಾಂತಿಯನ್ನು ಅಧ್ಯಯನ ಮಾಡೋದರಿಂದ ಆಗಿನ ಕಾಲದ ಪ್ರಾಣಿಗಳು ಏನೇನು ತಿಂತಾ ಇದ್ವು, ಅವುಗಳ ಆಹಾರ ಪದ್ಧತಿ ಹೇಗಿತ್ತು, ಹೀಗೆ ಅನೇಕ ಮಾಹಿತಿಗಳು ಸಿಗುತ್ತೆ. ಹಾಗೆಯೇ ಮಲವನ್ನು ಏನು ಇವತ್ತು ದೊರೆಯುತ್ತೆ ಭೂಮಿಯ ಒಳಗೆ ಉತ್ಖನನ ಮಾಡುವಾಗ ಅದನ್ನು ಕೋಪ್ರಲೈಟ್ ಅಂತ ಕರೀತಾರೆ. ಅದನ್ನೂ ಸಹ ಅಧ್ಯಯನ ಮಾಡೋ ಮೂಲಕ ಯಾವ ಯಾವ ಹುಳುಗಳು ಆ ಪ್ರಾಣಿಗಳನ್ನು ಕಾಡ್ತಾ ಇದ್ವು, ಯಾವ ಆಹಾರ ಪದಾರ್ಥ ಜೀರ್ಣ ಆಗ್ತಾ ಇತ್ತು, ಯಾವುದು ಆಗ್ತಾ ಇರಲಿಲ್ಲ, ಹೀಗೆ ಅಸಂಖ್ಯ ಮಾಹಿತಿಗಳು ದೊರೆಯುತ್ತೆ. ಇವೆಲ್ಲವನ್ನೂ ಸೇರಿ ಶರೀರ ತ್ಯಾಜ್ಯಗಳನ್ನು ಒಟ್ಟಿಗೆ ಬ್ರೋಮೋಲೈಟ್ ಅಂತ ಕರೀತಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಬುದ್ಧನ ಧಮ್ಮಪದಗಳು. ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಬರೆದಿರುವಂಥ ಕಾವ್ಯ ಕೃತಿ. ಪ್ರಶ್ನೆ: ವಿಶ್ವದ 25% ಬ್ಯಾರೈಟ್ ಬೇರಿಯಂ ಸಲ್ಫೇಟ್ ಖನಿಜವು ಭಾರತದ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಆಂಧ್ರ ಪ್ರದೇಶ, ತಮಿಳುನಾಡು, ತೆಲಂಗಾಣ, ಬಿಹಾರ. ಮೊದಲಿಗೆ ಶ್ರೀಧರ್, ಆನಂತರ ಶಾಂತ. ತೆಲಂಗಾಣ ಆಯ್ಕೆ 3. ಆಯ್ಕೆ 4 ಬಿಹಾರ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಆಗಿತ್ತು. ಈ ಬೇರಿಯಂ ಸಲ್ಫೇಟ್ ಅನ್ನೋದಿದೆಯಲ್ಲ, ಇಡೀ ಭಾರತದಲ್ಲಿ ಎಷ್ಟು ಬೇರಿಯಂ ಸಲ್ಫೇಟ್ ಇದೆಯೋ ಅದರಲ್ಲಿ 98% ಬೇರಿಯಂ ಸಲ್ಫೇಟ್ ಒಂದೇ ಕಡೆ ಸಿಗುತ್ತೆ. ಅದು ಆಂಧ್ರದ ಕಡಪ ಜಿಲ್ಲೆಯ ಮಂಗಂಪೇಟೆ ಅಂತಕ್ಕಂಥ ಒಂದು ಸ್ಥಳದಲ್ಲಿ. ಇಲ್ಲಿ ಸುಮಾರು 75 ದಶಲಕ್ಷ ಟನ್ನಷ್ಟು ಖನಿಜ ಇದೆಯಂತೆ. ಇದು ಎಷ್ಟಾಗುತ್ತೆ ಅಂದರೆ ಇಡೀ ಜಗತ್ತಿನ 25% ಈ ಖನಿಜ ನಮ್ಮ ಭಾರತದಲ್ಲಿ ಆಂಧ್ರ ಪ್ರದೇಶದಲ್ಲಿ ದೊರೀತಾ ಇದೆಯಂತೆ. ಈ ಒಂದು ಪ್ರದೇಶವನ್ನು ರಾಷ್ಟ್ರೀಯ ಭೌಗೋಳಿಕ ಸ್ಮಾರಕ ಅಂತ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಪ್ರದೇಶ ಸಂರಕ್ಷಿತ ಪ್ರದೇಶ ಆಗಿದೆ. ಮೇರಾ ಭಾರತ್ ಮಹಾನ್, ದಿಟ್ಟ ನಾರಿಯರ ದಿಟ್ಟ ನಡೆ, ಸುಜಾತ ವಿ ಬರೆದಿರುವಂತಹ ಪುಸ್ತಕ. ಪ್ರಶ್ನೆ: ಅರಾವಳಿ ಪರ್ವತ ಸಾಲು ಎಲ್ಲಿ ಆರಂಭವಾಗಿ ಎಲ್ಲಿ ಕೊನೆಗೊಳ್ಳುತ್ತದೆ? ಆಯ್ಕೆಗಳು: ದಿಲ್ಲಿ ರಾಜಸ್ಥಾನ್, ದಿಲ್ಲಿ ಗುಜರಾತ್, ದಿಲ್ಲಿ ಮಧ್ಯಪ್ರದೇಶ್, ದಿಲ್ಲಿ ಹಿಮಾಚಲ ಪ್ರದೇಶ್. ದಿಲ್ಲಿ ಮಧ್ಯಪ್ರದೇಶ್. ಆಯ್ಕೆ 3. ಆಯ್ಕೆ 3 ದಿಲ್ಲಿ ಮಧ್ಯಪ್ರದೇಶ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಅವರೇ? ದಿಲ್ಲಿ ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ದಿಲ್ಲಿಯಲ್ಲಿ ಆರಂಭವಾಗಿ ಗುಜರಾತಲ್ಲಿ ಕೊನೆಗೊಳ್ಳುತ್ತೆ. ಇದನ್ನು ಅರಾವಳಿ ಗ್ರೀನ್ ವಾಲ್ ಪ್ರಾಜೆಕ್ಟ್ ಅಂತ ಒಂದು ಹೊಸ ಯೋಜನೆಯನ್ನು ಹಾಕ್ಕೊಂಡಿದೆ ಸರ್ಕಾರ. ದಿಲ್ಲಿ, ಹರಿಯಾಣ, ರಾಜಸ್ಥಾನ್, ಗುಜರಾತ್ ಈ 4 ರಾಜ್ಯಗಳು ಈ ಯೋಜನೆಯಲ್ಲಿ ಪಾಲ್ಗೊಂಡಿವೆ. ಮುಖ್ಯ ಉದ್ದೇಶ ಏನೆಂದರೆ ರಾಜಸ್ಥಾನದಲ್ಲಿ ಏನು ಮರುಭೂಮಿ ಇದೆ ಅದು ಹಾಗೆ ನಿಧಾನಕ್ಕೆ ಮಧ್ಯ ಭಾರತದ ಕಡೆ ಬರ್ತಾ ಇದೆ. ಆ ಮರುಭೂಮಿ ವಿಸ್ತೃತವಾಗೋದನ್ನು ತಡಿಬೇಕು ಅಂತ ಹೇಳಿ ಈ ವಿಶೇಷವಾದ ಗಿಡಮರಗಳನ್ನು ಬೆಳೆಯುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಹಾಗೆಯೇ ಕೆರೆಗಳನ್ನು, ಕುಂಟೆಗಳನ್ನು ಕಟ್ಟಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
ಇದು ಮರುಭೂಮಿ ಹರಡದೇ ಇರೋ ಹಾಗೆ ಕೈಗೊಂಡಿರುವಂಥ ಒಂದು ಅತ್ಯುತ್ತಮ ಕೆಲಸ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಅನಿತಾ ನರೇಶ್ ಮಂಚಿ ಬರೆದ ನೈಲಾ ಎನ್ನುವ ಪುಸ್ತಕ. ಪ್ರಶ್ನೆ: ಅಂತಾರಾಷ್ಟ್ರೀಯ ಪರ್ವತ ಅಭಿವೃದ್ಧಿ ಕೇಂದ್ರದಲ್ಲಿ ಎಷ್ಟು ದೇಶಗಳಿವೆ? ಆಯ್ಕೆಗಳನ್ನು ನೋಡೋಣ. 10, 12, 8, 6. ಮೊದಲಿಗೆ ಹರಿಪ್ರಸಾದ್, ಆನಂತರ ಶ್ರೀಧರ್. ಆಯ್ಕೆ 1 10. 10 ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಆಯ್ಕೆ 2 12. 12. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 8 ಆಗಿತ್ತು. ಆಫ್ಘಾನಿಸ್ತಾನ, ಬಾಂಗ್ಲಾದೇಶ್, ಭೂತಾನ್, ಚೀನಾ, ಭಾರತ, ಮಯನ್ಮಾರ್, ನೇಪಾಳ್, ಪಾಕಿಸ್ತಾನ್ ಇಷ್ಟು ದೇಶಗಳು 8 ದೇಶಗಳು ಇದೆಯಂತೆ. ಪರ್ವತಗಳನ್ನು ಅಭಿವೃದ್ಧಿಗೊಳಿಸಬೇಕು ಅಂದರೆ ಮತ್ತೇನಿಲ್ಲ, ಸ್ವಚ್ಛತೆಯನ್ನು ಕಾಪಾಡಬೇಕು. ಮುಖ್ಯವಾಗಿ ಈ ಒಂದು ಪ್ರದೇಶದಲ್ಲಿ ವಾಯು ಮಾಲಿನ್ಯ ಅಧಿಕವಾಗ್ತಾ ಇದೆ. ಹಾಗಾಗಿ ವಾಯು ಮಾಲಿನ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಚಟುವಟಿಕೆಗಳು ಏನಿವೆ ಅವುಗಳನ್ನು ಸಾಧ್ಯವಾದಷ್ಟು ನಿಲ್ಲಿಸಬೇಕು ಅಂತ ಹೇಳಿ ಈ ಎಲ್ಲ ದೇಶಗಳು ಒಂದು ತೀರ್ಮಾನ ತಗೊಂಡಿದೆ. ಕಠ್ಮಂಡುವಲ್ಲಿ ಮುಖ್ಯ ಕಚೇರಿ ಇದೆಯಂತೆ. ಸುಧಾಕಿರಣ ಅಧಿಕ ಶ್ರೇಣಿ ಬರೆದ ಜೀವಗೀತ ಎನ್ನುವ ಒಂದು ಕವನ ಸಂಕಲನ. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಹಿ, ಯ, ಮ, ರಿ, ನ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡೋಣ. ಹಿರಿಯರ ಮಾದರಿ ನಡತೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ ಒಂದು ಕಥಾಕೃತಿಯನ್ನು ಕೊಡ್ತಾ ಇದ್ದೇವೆ. ಜ್ಯೋತಯ್ಯನ ಬಿದಿರು ಬುಟ್ಟಿ, ತೇಜಸ್ವಿನಿ ಹೆಗಡೆ ಬರೆದಿರುವಂಥದ್ದು. ಪ್ರಶ್ನೆ: ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 49 ಕೂಡು 39, 88 ಕಳೆ 28, 15 ಗುಣಿಸು 15, 250 ಭಾಗಿಸು 5. ಬಜರ್ ಒತ್ತಿದ್ದಾರೆ ಹರಿಪ್ರಸಾದ್. ಅಂತಿಮ ಉತ್ತರ 423. 4, 2, 3. ಶಾಂತ ಹಾಗೂ ಶ್ರೀಧರ್ ಇನ್ನು ಲೆಕ್ಕ ಮಾಡ್ತಾ ಇದ್ದಾರೆ. ಹರಿಪ್ರಸಾದ್ ಕೊಟ್ಟಂಥ ಉತ್ತರ ಸರಿಯಾ ನೋಡೋಣ. ಒಂದು ಉತ್ತರ 88, 60, 225, 50 ಎಲ್ಲವನ್ನು ಕೂಡಿದ್ರೆ 423 ಬಂದಿದೆ. ಹರಿಪ್ರಸಾದ್ ಲೆಕ್ಕವನ್ನು ಸರಿಯಾಗಿ ಮಾಡಿದ್ದಾರೆ. ಜ್ಯೋತಯ್ಯನ ಬಿದಿರು ಬುಟ್ಟಿ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಈಗ ಕೊಡಲಿದ್ದೇವೆ ಬೆಂಗಳೂರು ಮಾಫಿಯಾ ಎನ್ನುವ ಕಥಾಕೃತಿ. ಪ್ರೇಮಶೇಖರ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಹಣ್ಣನ್ನು ಗುರುತಿಸಿ. ಆಯ್ಕೆಗಳನ್ನು ನೋಡೋಣ. ಹಿಟ್ಲರ್ ಹ್ಯಾಂಡ್, ಹಿಪೋಕ್ರೇಟ್ಸ್ ಹ್ಯಾಂಡ್, ಬುದ್ಧಾಸ್ ಹ್ಯಾಂಡ್, ಆಕ್ಟೋಪಸ್ ಫ್ರೂಟ್. ಮೊದಲಿಗೆ ಶ್ರೀಧರ್, ಆನಂತರ ಹರಿಪ್ರಸಾದ್. ಆಯ್ಕೆ 1 ಹಿಟ್ಲರ್ ಹ್ಯಾಂಡ್. ಹಿಟ್ಲರ್ ಹ್ಯಾಂಡ್.
ಹರಿಪ್ರಸಾದ್. ಆಯ್ಕೆ 4 ಆಕ್ಟೋಪಸ್ ಫ್ರೂಟ್. ಆಕ್ಟೋಪಸ್ ಫ್ರೂಟ್ ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಬುದ್ಧಾಸ್ ಹ್ಯಾಂಡ್ ಸರಿಯಾದ ಉತ್ತರ ಆಗಿತ್ತು. ಸಿಟ್ರಸ್ ಮೆಡಿಕಾ ಅಂತ ಕರೀತಾರೆ ವೈಜ್ಞಾನಿಕವಾಗಿ ಈ ಒಂದು ಹಣ್ಣನ್ನು. ಬುದ್ಧನ ಬೆರಳುಗಳನ್ನು ಹೋಲುತ್ತಂತೆ ಈ ಹಣ್ಣು, ಹಾಗಾಗಿ ಆ ಹೆಸರು ಕೊಟ್ಟಿದ್ದಾರೆ. ನೇಪಾಳದಲ್ಲಿ ಹೆಚ್ಚು ಬೆಳೆಯುತ್ತೆ. ಇದರಲ್ಲಿ 2 ನಮೂನೆ ಬರುತ್ತಂತೆ, ಒಂದು ಬೆರಳನ್ನು ಮುಚ್ಚಿರೋ ಹಾಗೆ, ಇನ್ನೊಂದು ಬೆರಳನ್ನು ತೆಗೆದಿರೋ ಹಾಗೆ 2 ನಮೂನೆ ಹಣ್ಣು ಸಿಗುತ್ತಂತೆ. ನಿಂಬೆ ಹಣ್ಣಿನ ವಾಸನೆ ಉಂಟು ಈ ಒಂದು ಹಣ್ಣಿಗೆ, ಆದರೆ ರಸ ಇರೋದಿಲ್ಲ, ತೊಳೆ ಇರೋದಿಲ್ಲ. ಸಿಪ್ಪೆ ಸಮೇತ ಈ ಹಣ್ಣನ್ನು ತಿನ್ನಬಹುದಂತೆ. ಮುಂದಿನ ಪುಸ್ತಕ ಮಾವಳ್ಳಿ ಐತಿಹ್ಯಗಳು ಸ್ಮರಣ ಸಂಚಿಕೆ. ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಚಂ, ಲಿ, ದ್ರ, ನ, ಬೆ, ಕ, ಳ, ಮ. ಬಜರ್ ಒತ್ತಿದ್ದಾರೆ ಶ್ರೀಧರ್ ಅವರು. ಚಂದ್ರಮನ ಬೆಳಕಲ್ಲಿ. ಹಾಂ. ಚಂದ್ರಮನ ಬೆಳಕಲ್ಲಿ. ಹರಿಪ್ರಸಾದ್. ಚಂದ್ರಮನ ಬೆಳಕಲ್ಲಿ. ಉತ್ತರವನ್ನು ನೋಡೋಣ. ಚಂದ್ರಮನ ಬೆಳಕಿನಲ್ಲಿ ಉತ್ತರ ಸರಿಯಾಗಿದೆ. ಮಾವಳ್ಳಿ ಐತಿಹ್ಯಗಳು ಈ ಒಂದು ಪುಸ್ತಕವನ್ನು ಶ್ರೀಧರ್ ಅವರಿಗೆ ಕೊಟ್ಟಿದ್ದೇವೆ. ಈಗ ನಾವು ಕೊಡ್ತಾ ಇದ್ದೇವೆ 3 ಪುಸ್ತಕಗಳನ್ನು. ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ಹೊಕ್ಕಳಲ್ಲಿ ತಾವರೆ ಹೂವನ್ನು ಉಳ್ಳವನು, ಹಿರಿಮೆ ಶ್ರೇಷ್ಠತೆ ದೊಡ್ಡಸ್ತಿಕೆ, ಒಂದು ವಾದ್ಯ. ಶ್ರೀ ವಿಷ್ಣು. ಬಜರುತ್ತಿದ್ದಾರೆ ಶ್ರೀಧರ್ ಅವರು. ಒಂದು ಉತ್ತರ ಕಮಲನಾಭ. ಕಮಲನಾಭ. 3 ಶಬ್ದ ಸಿಕ್ತಾ, ಒಂದೇ ಸಿಕ್ಕಿದೆಯಾ? 2 ಸಿಕ್ಕಿದೆ. 3 ಸಿಕ್ಕಿ ಬಜರುತ್ತಿ ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತೆ. ಶಾಂತ ಮತ್ತು ಹರಿಪ್ರಸಾದ್ ಅವರನ್ನು ಕೇಳೋಣ. ಉತ್ತರ ಗೊತ್ತಿದ್ದರೆ ಬಜರುತ್ತಿ ಉತ್ತರ ಕೊಡಿ. 1ನೇ ಶಬ್ದ. ಉತ್ತರವನ್ನು ನೋಡೋಣ. ವನಜನಾಭ ಸರಿಯಾದ ಉತ್ತರ ಆಗಿತ್ತು. 2 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಹಿರಿಮೆ ಶ್ರೇಷ್ಠತೆ ದೊಡ್ಡಸ್ತಿಕೆ, ಮಧ್ಯದಕ್ಷರ ನ. ಉತ್ತರವನ್ನು ನೋಡೋಣ. ಘನತೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ ಉತ್ತರ ಕೊಡಿ. ಒಂದು ವಾದ್ಯ, ಮಧ್ಯದಕ್ಷರ ನಾ. ಬಜರ್ ಒತ್ತಿ ಉತ್ತರ ಕೊಡಿ. ಯಾರೂ ಇಲ್ವಾ? ಉತ್ತರವನ್ನು ನೋಡೋಣ. ಸನಾದಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಶ್ರೀಧರ್ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಶಿವಪ್ಪ ನಾಯಕನ ಶಿಸ್ತು ಎಂಬ ನುಡಿಗಟ್ಟಿನ ಅರ್ಥವೇನು? ಕಟ್ಟುನಿಟ್ಟಿನ ವ್ಯವಸ್ಥೆ, ಮಹಾರಾಜರ ವ್ಯವಸ್ಥೆ. ಕಟ್ಟುನಿಟ್ಟಿನ ವ್ಯವಸ್ಥೆ. ಮುಂದಿನ ಪ್ರಶ್ನೆ. ಈಟಿ ಭರ್ಜಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಟ್ಟಸ, ಪಟ್ಟಳೆ. ಪಟ್ಟಸ. ಮುಂದಿನ ಪ್ರಶ್ನೆ. ಅಮರಾವತಿಯಲ್ಲಿ ಅರ್ಜುನನಿಗೆ ನಾಟ್ಯವನ್ನು ಯಾರು ಕಲಿಸಿದರು? ಚಿತ್ರಸೇನ, ವಜ್ರಸೇನ. ಚಿತ್ರಸೇನ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಸಿದ ಹೊಟ್ಟೆಯನ್ನು ತೋರಿದರೆ ಹಿಟ್ಟು ದೊರಕುವುದೇ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಮಾರಿ ಮುಂದಿನ ಗೋಡೆ, ಮರೆಯಿಲ್ಲ ನೆರಳಿಲ್ಲ, ಬಿರುಗಾಳಿ ಮಳೆ ಭಯವಿಲ್ಲ, ಗೋಡೆಯ ಹೆಸರ ಹೇಳೆಂದ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಶಿವಪ್ಪ ನಾಯಕನ ಶಿಸ್ತು, ಕಟ್ಟುನಿಟ್ಟಿನ ವ್ಯವಸ್ಥೆ ಸರಿಯಾಗಿದೆ. 2 ಉತ್ತರ ಪಟ್ಟಸ ಸರಿಯಾಗಿದೆ. 3 ಉತ್ತರ ಚಿತ್ರಸೇನ ಸರಿಯಾಗಿದೆ. 4 ಉತ್ತರ ಹಸಿದ ಹೊಟ್ಟೆಯನ್ನು ತೋರಿದರೆ ಮಸೆದ ಕತ್ತಿಯನ್ನು ತೋರಿಸಿದಿರಂತೆ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಕಣ್ಣು ರೆಪ್ಪೆಗಳ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಶಾಂತ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ.
ಶಿವರಾತ್ರಿ ಎಂಬ ನುಡಿಗಟ್ಟಿನ ಅರ್ಥವೇನು? ಹಬ್ಬದ ಸಂಭ್ರಮ, ಉಪವಾಸ. ಉಪವಾಸ. ಮುಂದಿನ ಪ್ರಶ್ನೆ. ಸರ, ಕಂಠೀಹಾರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಟ್ಟಿಕೆ, ಪಟ್ಟಿಗೆ. ಪಟ್ಟಿಕೆ. ಮುಂದಿನ ಪ್ರಶ್ನೆ. ಊರ್ವಶಿಯು ಅರ್ಜುನನ್ನ ಪ್ರೇಮಿಸುವಂತೆ ಯಾರು ಪ್ರೇರೇಪಿಸಿದರು? ಚಿತ್ರಸೇನ, ಚಿತ್ರರಥ. ಚಿತ್ರಸೇನ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಲ್ಲು ಬಿದ್ದ ಮುದುಕಿ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಶಿಲೆಯ ಬೆಣ್ಣೆಯ ತೆಗೆದು ಬಲು ಜನರು ಸೇವಿಪರು, ಮಲಹರನ ಮಂದಿರಕ್ಕೆ ಬಳಿಯುವರು, ಇದರರ್ಥ ಫಳಿರನೆ ಹೇಳೆಂದ. ಶಿಲೆಯ ಬೆಣ್ಣೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಶಿವರಾತ್ರಿ, ಉಪವಾಸ ಸರಿಯಾಗಿದೆ. 2 ಉತ್ತರ ಪಟ್ಟಿಕೆ ಸರಿಯಾಗಿದೆ. 3 ಉತ್ತರ ಚಿತ್ರಸೇನ ಸರಿಯಾಗಿದೆ. 4 ಉತ್ತರ ಹಲ್ಲು ಬಿದ್ದ ಮುದುಕಿ, ಎಲ್ಲಿ ಬಿದ್ದರೇನು, ಇದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಸುಣ್ಣ ಆಗಿತ್ತು. ಕಲ್ಲಿಂದ ನಾವು ಸುಣ್ಣವನ್ನು ತೆಗಿತೇವಲ್ವ, ಅದನ್ನು ಆ ರೀತಿ ವರ್ಣಿಸಿದ್ದಾನೆ ನಮ್ಮ ಕವಿ. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಹರಿಪ್ರಸಾದ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಶಿವ ಅನ್ನು ಎಂಬ ನುಡಿಗಟ್ಟಿನ ಅರ್ಥವೇನು? ಮರಣ ಹೊಂದು, ದೇವರನ್ನು ಧ್ಯಾನಿಸು. ಮರಣ ಹೊಂದು. ಮುಂದಿನ ಪ್ರಶ್ನೆ. ಮಲ್ಲಯುದ್ಧದಲ್ಲಿ ಒಂದು ವರಸೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಟ್ಟಿಸ, ಪಡಕೆ. ಪಟ್ಟಿಸ. ಮುಂದಿನ ಪ್ರಶ್ನೆ. ಶಂತನು ಹಾಗೂ ಸತ್ಯವತಿಯರ ಹಿರಿಯ ಮಗನ ಹೆಸರೇನು? ಚಿತ್ರಾಂಗದ, ವಿಚಿತ್ರವೀರ್ಯ. ವಿಚಿತ್ರವೀರ್ಯ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಲಸಿನ ಹಣ್ಣು ಬೇಕು. ಹಸಿದು ಊಟ ಮಾಡಬೇಕು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. 3 ಕಣ್ಣಿನ ಭಿಕ್ಷುಕನು, ಮೂರೂರ ಸುಟ್ಟನು, ಉರಗಕಾರಿಯಾದ ವಿಷವನ್ನು ಕುಡಿದನು, ಇವನಾರು ಹೇಳೆಂದ? ಶಿವ. ಶಿವ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಶಿವ ಅನ್ನು ಮರಣ ಹೊಂದು ಸರಿಯಾಗಿದೆ. 2 ಉತ್ತರ ಪಟ್ಟಿಸ ಸರಿಯಾಗಿದೆ. 3 ಉತ್ತರ ಚಿತ್ರಾಂಗದ ಆಗಿತ್ತು. ವಿಚಿತ್ರವೀರ್ಯ ತಮ್ಮ, ಚಿತ್ರಾಂಗದ ಅಣ್ಣ. ಮುಂದಿನ ಪ್ರಶ್ನೆಗೆ ಉತ್ತರ ಹಲಸಿನ ಹಣ್ಣು ಬೇಕು, ಆದರೆ ಅದರ ಅಂಟು ಬ್ಯಾಡ ಅಂದ್ರಂತೆ. ಶಿವ. ಉತ್ತರ ಸರಿಯಾಗಿದೆ. ಒಟ್ಟು 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಶ್ರೀಧರ್ ಅವರಿಗೆ ನಾವು ಕೊಡ್ತಾ ಇದ್ದೇವೆ 4 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಮೂರು ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. 4 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಬಾಹ್ಯಾಕಾಶಕ್ಕೆ ಹೋದರೆ ಅಲ್ಲಿ ಶಬ್ದವೇ ಇಲ್ಲ, ಮಹಾಮೌನ ಆವರಿಸಿರುತ್ತೆ. ಒಂದು ನಕ್ಷತ್ರ ಸಿಡಿದು ಪುಡಿ ಪುಡಿಯಾದರೂ ಸಹ ಶಬ್ದ ಮಾತ್ರ ಕೇಳಲ್ಲ. ಯಾಕೆ ಕೇಳಲ್ಲ ಅಂದರೆ ಶಬ್ದ ಹರಿಯೋದಕ್ಕೆ ಒಂದು ಮಾಧ್ಯಮ ಬೇಕು. ಬಾಹ್ಯಾಕಾಶದಲ್ಲಿ ಖಾಲಿ, ಎಲ್ಲವೂ ಖಾಲಿ ಆಗಿರೋ ಕಾರಣ, ಮಾಧ್ಯಮ ಇಲ್ಲದೆ ಇರೋ ಕಾರಣ ಅಲ್ಲಿ ಯಾವ ರೀತಿಯ ಶಬ್ದವೂ ಸಹ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹರಿಯೋದಿಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.